while accepting all major recommendations of the 15th Finance Commission, has rejected its recommendations for special grants worth 6,764 crore to Karnataka. Sorry, repeat ಮಾಡ್ತೇನೆ, ಅನ್ಯಥಾ ಭಾವಿಸಬೇಡಿ. Center, while accepting all major recommendations of the 15th Finance Commission, has rejected its recommendations for special grants worth 6,764 crores to Karnataka, Telangana, Mizoram. ಇನ್ನೇನ್ ಬೇಕು ಸರ್? ಇದಕ್ಕಿಂತ ಇನ್ನ ನಾವು ಏನಾದ್ರೂ ಇದಕ್ಕಿಂತ ನಾವು ಹೆಚ್ಚು ಸತ್ಯವನ್ನ ಯಾವ ತರ ಬಿಡಿಸಿ ಹೇಳೋಣ? ಅದಕ್ಕೆ ಹೇಳಿದ್ದು ನಾನು ಆರಂಭದಲ್ಲೇ, ಇಫ್ ಯು ಕಾಂಟ್ ಕನ್ವಿನ್ಸ್ ಯು ಕನ್ಫ್ಯೂಸ್ ಅಂತ. ಅದಕ್ಕೆ ತಗೊಂಡ್ ಬಂದ್ಬಿಟ್ಟು ಏನೋ ಒಂದು ಬಿಟ್ಟರು ಫೈನಲ್ ರೆಕಮೆಂಡೇಶನ್ ಅಲ್ಲಿ ಇಲ್ಲ. ಫೈನಲ್ ರೆಕಮೆಂಡೇಶನ್ ಬರೋದಕ್ಕೆ ಮೊದಲೇ 2020ನೇ ವರ್ಷದಲ್ಲೇ ಮೇಡಮ್ ಪತ್ರ ಬರೆದಿದ್ದಾರೆ ಫೈನಾನ್ಸ್ ಕಮಿಷನ್ಗೆ, ಯು ರೀಕನ್ಸಿಡರ್ ಅಂಡ್ ವಿಡ್ರಾ ಯುವರ್ ರೆಕಮೆಂಡೇಶನ್. ಇದು ಕರ್ನಾಟಕಕ್ಕೆ ನ್ಯಾಯನ ಅನ್ಯಾಯನ? ಫೈನಾನ್ಸ್ ಕಮಿಷನ್ ಅವರೇ ನಮ್ಗೆ ಕಟ್ ಮಾಡಿದ್ದಾರೆ, 25% ಕಟ್ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅಯ್ಯೋ ಪಾಪ ಅಂದ್ಬಿಟ್ಟು ಒಂದು ವರ್ಷಕ್ಕೆ 5,495 ಕೋಟಿ ಕೊಡೋಣ ಅಂದ್ರೆ ಅವ್ರಿಗೇನೋ ಕನಿಕರಕ್ಕೆ ಕೊಟ್ರೆ ಅದನ್ನು ಕೂಡ ನೀವು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ಇದಕ್ಕಿಂತ ಕರ್ನಾಟಕಕ್ಕೆ ಅನ್ಯಾಯ ಮತ್ತೊಂದು ಬೇಕಾ? ಯಾಕೆ ಈ ಮಲತಾಯಿ ಧೋರಣೆ ಕರ್ನಾಟಕ ಅಂತ ಪ್ರಗತಿಪರ ರಾಜ್ಯಗಳನ್ನ ಕಂಡ್ರೆ ನಿಮ್ಗೆ? ಹಾಗಾಗಿ ಬೇಕಾದ್ರೆ